ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ದಿನ 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 ಅಕ್ಕ, ಕಸ್ಟಮರ್ ಬಂದಿದಾರಕ್ಕ. ಹಾ, ಸರಿ, ಒಳಗ್ ಕಳ್ಸೋ. ಅಕ್ಕ ಕರೀತಾ ಇದ್ದಾರೆ. ಎಂಜಾಯ್.
ಆಚೆ ನಿಂತ್ಕೊಂಡು ನಿನ್ ಟೀಸರ್ ನೋಡ್ತಿದ್ಯಾ? ಒಳಗ್ ಬಾ, ಫುಲ್ ಪಿಕ್ಚರೇ ತೋರಿಸ್ತೀನಿ. ಅರೆ, ಇನ್ನೂ ಅಲ್ಲೇ ನಿಂತಿದ್ಯಾ? ಫಸ್ಟ್ ಟೈಮಾ? ಏನು ಭಯ ಪಟ್ಕೋಬೇಡ, ನಾನು ನೋಡ್ಕೋತೀನಿ. ಬಾ. ನಂದು ಆಲ್ರೆಡಿ ಆಗಿದೆ. ಒಂದು ಹೂ ದಿನ ಬೆಳಿಗ್ಗೆ ಅರಳುತ್ತೆ, ಮಧ್ಯಾಹ್ನದ ಉರಿ ಬಿಸಿಲಿಗೆ ಬಾಡೋಗುತ್ತೆ. ಅಂತ ಎಷ್ಟೋ ಉರಿ ಬಿಸಿಲಿಗೆ ದಿನ ನನ್ನ ಮೈ ತಾಕಿದ್ರು ಬಾಡೋಗ್ತಿರೋ ಹೂ ನಾನು. ಈಗ ತಾನೇ ರೋಸ್ ವಾಟ್ರಲ್ಲಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದಿದ್ದೀನಿ. ಬಾಡಿಗಳು ಕ್ಲಾಶ್ ಆಗಲಿ. ಸೋತ್ ಹೋಗಿರೋ ನಿನ್ ಮುಖದಲ್ಲಿ ಜೋಶ್ ಬರುತ್ತೆ. ಬಾ. ಯೋ, ನಾನು ಅವಾಗಿಂದ ಬಡ್ಕೋತಾನೆ ಇದ್ದೀನಿ, ಯಾಕೊಳ್ಳೆ ಗೂಟಕ್ಕೆ ಬಡ್ದು ಅಂತಾರ ಅಲ್ಲೇ ನಿಂತಿದ್ಯಾ? ನಾನು ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ನೀನ್ ಬೇರೆಯವ್ರ ಜೊತೆ ಹೋಗ್ಬೋದು. ಥೂ, ಎಲ್ಲಿಂದ ಬರ್ತಿರೋ ನೀವೆಲ್ಲ? ನಾನು ರೇಪ್ ಅಟೆಂಪ್ಟ್ ಮಾಡಿ ಬಂದಿರೋದು. ರೇಪಾ? ನಾನು ರೇಪ್ ಮಾಡಕ್ ಹೋಗಿದ್ದು ಬೇರೆ ಯಾರನ್ನೂ ಅಲ್ಲ, ನನ್ನ ಹೆಂಡ್ತಿನೇ. ಹೆಂಡ್ತಿನಾ? ಬರ್ಗೆಟ್ ನನ್ ಮಗ್ನೆ, ಕಟ್ಕೊಂಡಿರೋ ಹೆಂಡ್ತಿನ ಯಾರಾದ್ರೂ ರೇಪ್ ಮಾಡ್ತಾರಾ? ನಿನ್ ಮುಖ ನೋಡ್ದಾಗ್ಲೇ ಅನ್ಕೊಂಡೆ ಯಾರೋ ಸೈಕ್ ನನ್ ಮಗ ಇರ್ಬೇಕು ಅಂತ. ಯಾವತ್ತೂ ಒಬ್ಬ ವ್ಯಕ್ತಿ ಮುಖ ನೋಡಿ ಅವನಿರೋ ಕಂಡೀಷನ್ಸ್ ನೋಡಿ ಕೆಟ್ಟವನು ಅಂತ ಡಿಸೈಡ್ ಮಾಡಕ್ ಹೋಗ್ಬಾರ್ದು. ನೀನ್ ತಿಳ್ಕೊಂಡಿರೋ ಹಾಗೆ ನಾನೇನ್ ಬರ್ಗೆಟ್ಟವನು ಅಲ್ಲ, ಸೈಕ್ ನನ್ ಮಗನೂ ಅಲ್ಲ. ಮತ್ತೆ ಅದೊಂದು ದೊಡ್ಡ ಕತೆ. ಹೇಳೋ ಇಂಟ್ರೆಸ್ಟ್ ನಂಗಿದೆ, ಕೇಳೋ ಪೇಷನ್ಸು ಟೈಮ್ ನಿಂಗಿದ್ಯಾ? ನೀನಂತೂ ನನ್ ಫುಲ್ ಪಿಕ್ಚರ್ ನೋಡಲ್ಲ ಅಂತ್ಯ. ನೀನ್ ಬುಕ್ ಮಾಡಿರೋ ಟೈಮ್ ಎಂಡ್ ಆಗೋಷ್ಟ್ರಲ್ಲಿ ನಿನ್ ಪಿಕ್ಚರ್ ಆದ್ರೂ ತೋರ್ಸು. ಮಗ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಕಣೋ. ನೀನ್ ಬಿಟ್ಟೆ ಕೆಟ್ಟೆ. ಸುಮ್ಮನಿರೋ. ಅಜಯ್, ನಿಮ್ಮ ಹುಡುಗಿ ನಮ್ಮೆಲ್ರಿಗೂ ಇಷ್ಟ ಆಗಿದ್ದಾಳೆ. ಸಂತೋಷನಪ್ಪ. ಇವಳ ಅಪ್ಪ ಅಮ್ಮ
ಇಲ್ಲೇ ಕೆಲಸ ಮಾಡ್ಕೊಂಡಿದ್ರು. ಇವಳು ಚಿಕ್ಕವಳಿರುವಾಗ ಒಂದಿನ ಇವಳಮ್ಮ ಕಾಲ್ ಜಾರಿ ಬಾವಿಗೆ ಬಿದ್ಲು. ಅವಳನ್ನು ಕಾಪಾಡಕ್ ಹೋಗಿ ಇವಳಪ್ಪನೂ ಹೋಗ್ಬಿಟ್ಟ. ಆಗಿಂದ ನನ್ನ ಜೊತೆಲೆ ಇಟ್ಕೊಂಡು ಇವಳನ್ನ ಸಾಕ್ತಾ ಇದ್ದೀನಿ. ಇವಳ ಅಪ್ಪ ಅಮ್ಮ ಹೋದ್ಮೇಲೆ ಇವಳು ತುಂಬ ಮಂಕಾಗ್ಬಿಟ್ಲು. ಯಾರ ಜೊತೆನೂ ಅಷ್ಟಾಗಿ ಬೆರೆಯಲ್ಲ, ಮಾತಾಡೋಲ್ಲ, ಹೊರಗಿನ ಪ್ರಪಂಚದ ಬಗ್ಗೆ ಏನೂ ಗೊತ್ತಿಲ್ಲ. ತುಂಬ ಮುಗ್ಧೆ ಕಣಪ್ಪ. ಆದರೆ ಮನೆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾಳೆ. ನಿಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಸಂಸಾರನ ಸರಿಯಾಗಿ ತೂಗಿಸ್ಕೊಂಡು ಹೋಗ್ತಾಳೆ. ಅಕಸ್ಮಾತ್ ಇವಳೇನಾದರೂ ತಪ್ಪು ಮಾಡಿದ್ರೆ ನಿಮ್ಮ ಮಗಳು ಅಂತ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಅಮ್ಮ, ನಿಮ್ಮ ಮೊಮ್ಮಗಳು ನಮ್ಮ ಮಗಳಿದ್ದ ಹಾಗೆ. ಹುಡುಗಿ ನಮ್ಗಂತೂ ತುಂಬಾ ಇಷ್ಟ ಆಗಿದ್ದಾಳೆ. ನಾವು ಸ್ವಲ್ಪ ಬಡವರೇ ಇರ್ಬೋದು, ಆದ್ರೆ ಅವಳಿಗೆ ಯಾವ ಕೊರತೆನೂ ಬರ್ದೇ ಇರೋ ಹಾಗೆ ನೋಡ್ಕೊಳ್ತೀವಿ, ಖುಷಿಯಾಗಿರೋಗ್ ಮಾಡ್ತೀವಿ ಅಲ್ವೇನ್ರಿ? ಅಜ್ಜಿ, ಒಂದ್ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸ್ಬಿಡೋಣ. ತಡ ಯಾಕೆ? ಹೌದು, ಹಂಗೆ ಆಗ್ಲಪ್ಪ. ನಿಲ್ಸಿ. ಏನ್ರಿ ಇವನು? ಯಾಕೋ ಮಗನೇ? ಲೋ ದಡ್ಡ, ಯಾಕೋ? ನಾನು ಹುಡುಗಿ ಹತ್ರ 1-2 ನಿಮಿಷ ಮಾತಾಡಬೇಕು. ನಮ್ಮ ತಂದೆ ತಾಯಿಗೆ ನೀವು ತುಂಬ ಇಷ್ಟ ಆಗಿದ್ದೀರಾ, ಹಾಗೆ ನನಗೂ ಕೂಡ. ನಿಮಗೂ ನಾನು ಇಷ್ಟ ಆಗಿದ್ದೀನಿ ಅಂತ ಅನ್ಕೋತೀನಿ. ಏನಾದರೂ ಮಾತಾಡಿ. ಯಾಕೆ ಸೈಲೆಂಟಾಗಿ ನಿಂತ್ಕೊಂಡಿದ್ದೀರಾ? ಓ, ನಾಚಿಕೆನಾ? ಸರಿ ಬಿಡಿ, ನಾನೇ ಮಾತಾಡ್ತೀನಿ. ಇವನ್ಯಾರೋ ದರ್ಬೇಸಿ ನನ್ನ ಮಗ, ಇವನು ಹೇಗೆ ನಂಬಲಿ, ಇವನ ಜೊತೆ ಹೇಗೆ ಸಂಸಾರ ಮಾಡೋದು ಅಂತ ಅಂದ್ಕೋಬೇಡಿ. ನಾನು ಆಟೋ ಡ್ರೈವರೇ ಆಗಿರ್ಬೋದು, ಆದರೆ ನಾನು ಮದುವೆ ಆಗೋ ಹುಡುಗಿ ಬಗ್ಗೆ ಆಕಾಶದಷ್ಟು ಕನಸು ಕಟ್ಕೊಂಡಿದ್ದೀನಿ. ಹಾಗೆ ನೋಡ್ಕೋತೀನಿ, ಹೀಗೆ ನೋಡ್ಕೋತೀನಿ ಅಂತ ಬರೀ ಬಾಯಿ ಮಾತಲ್ಲೆಲ್ಲ ಹೇಳಲ್ಲ. ಒಂದ್ಸಲ ನನ್ನ ಲೈಫ್ಗೆ ಬಲಗಾಲಿಟ್ಟು ಎಂಟ್ರಿ ಆಗಿ ಆಮೇಲೆ ನಿಮಗೆ ಗೊತ್ತಾಗತ್ತೆ. ನಿನ್ ಬಾಯ್ಗಿಷ್ಟು ಮತ್ತಿನ್ನೇನು ನಿನ್ ದೊಡ್ಡ ರೋಗ? ಮದ್ವೆನೂ ಆಯ್ತು, ಒಳ್ಳೆ ಹೆಂಡ್ತಿನೂ ಸಿಕ್ಕಿದ್ಲು, ಆರಾಮಾಗಿ ಸಂಸಾರ ಮಾಡ್ಕೊಂಡಿರೋದ್ ಬಿಟ್ಬಿಟ್ಟು ನಿನ್ ಹೆಂಡ್ತಿನ ಯಾಕೋ ರೇಪ್ ಮಾಡಕ್ ಹೋಗಿದ್ದೆ? ಇಲ್ಲಿಗೆ ಯಾಕೆ ಬಂದೆ? ನನ್ನ ಕತೆನ ಆ ಬ್ರಹ್ಮ ಒಂದು ಪೆನ್ನಿಂಗ್ ಖಾಲಿ ಆಗುವಾಗ ಬಿಟ್ಟು ಬಿಟ್ಟು ಬರ್ದಿದ್ದಾನೆ ಅನ್ಸುತ್ತೆ. ಗುಲಾಬು ಇದೆ, ಜಾಮೂನು ಇದೆ, ಆದರೆ ತಿನ್ಬೇಕು ಅಂತ ಹೋದಾಗ್ಲೆಲ್ಲ ವಾರೆ ವಾ ಅರ್ಜುನ, ಹೊಸ ಪಂಚೆ, ಹೊಸ ಶರ್ಟು, ಮನೆಗೆ ಹೊಸ ಪೇಂಟು. ಇವತ್ ನಿನ್ ಫಸ್ಟ್ ನೈಟು. ಅಂತೂ ಇಂತೂ ಬ್ರಹ್ಮಚಾರಿ ಪೋಸ್ಟಿನ ಸಂಸಾರಿ ಪೋಸ್ಟಿಗೆ ಪ್ರಮೋಷನ್ ಆಗಿದ್ಯಾ. ಕಂಗ್ರ್ಯಾಚುಲೇಷನ್ಸ್. ನಿನ್ ಹೆಂಡತಿ ಬಂದ್ಲು ಅಂತ ನನ್ನ ಮಾತ್ರ ಮರಿಬೇಡ ಕಣೋ, ಪ್ಲೀಸ್. ಅಯ್ಯೋ ತೋ ನಾನು ಹಾಗೆ ಮಾಡ್ತೀನೇನೋ? ನಾವಿಬ್ರು ಕುಚ್ಚಕ್ಕೂ ಫ್ರೆಂಡ್ಸ್ ಅಲ್ವೇನೋ? ನಾವಿಬ್ರು ಕುಚಿಕ್ಕು ಫ್ರೆಂಡ್ಸ್ ಅಂತ ನನಗೆ ಗೊತ್ತು, ಆದ್ರೆ ಇವತ್ತು ನಿನ್ ಫಸ್ಟ್ ನೈಟು, ಸೊ ಪ್ಲೀಸ್ ಹ್ಯಾಂಡಲ್ ವಿತ್ ಕೇರ್, ಓಕೆ? ಗೊತ್ತು, ಹೋಗಲ್ಲ. ಹೋಗ್ತಿರೋ? ಯಾಕೆ ಒಳ್ಳೆ ಹೀಟಿಗೆ ಬಂದಿರೋ ನಾಯಿ ಥರ ಆಡ್ತಿದ್ಯಾ? ಇನ್ನು 1 ನಿಮಿಷ ಇದ್ರು ಗ್ಯಾರಂಟಿ ಮಗ ನೀ ನನಗೆ ಕಚ್ತೀಯಾ. ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಹ್ಯಾಂಡಲ್ ವಿತ್ ಕೇರ್. ಬರಲ್ಲ? ಆಯ್ತು, ಹೋಗೋ. ಇವನೇನೋ ತೊಲಗ್ದ. ಮನೇಲಿ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೋ? ಮೊದಲು ಹೋಗಿ ನೋಡ್ತೀನಿ. ಅಯ್ಯೋ, ಅಷ್ಟೊಂದು ಹುಣ್ಸೆಹಣ್ಣು ಹಾಕ್ಬಾರ್ದು, ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಬೇಕು, ಇಲ್ಲಾಂದ್ರೆ ಹುಳಿ ಜಾಸ್ತಿ ಆಗ್ಬಿಡುತ್ತೆ. ಒಂದೊಂದ ಹೇಳ್ಕೊಡ್ತೀನಿ, ತಿಳ್ಕೊ ಮಗ. ಅಲ್ಲೇ ಮಗನ ಮದುವೆಗೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೆ ಕಣೆ, ಅದು ಎಲ್ಲ ಕಂಜೂಸ್ ನನ್ನ ಮಕ್ಕಳು. ಏನ್ರಿ ನೀವು? ಅವ್ರವ್ರ ಶಕ್ತಾನುಸಾರ ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಮುಖ್ಯವಾಗಿ ಬಂದು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿದ್ರಲ್ಲ, ಅಷ್ಟು ಸಾಕು. ಹಾ, ಲೇ ದಡ್ಡಿ, ಆಶೀರ್ವಾದ ತಗೊಂಡು ಏನು ಉಪ್ಪಿನಕಾಯಿ ಹಾಕ್ಬಿಟ್ಟು 1 ರೂಪಾಯಿ ಪ್ಯಾಕೆಟ್ ಉಪ್ಪಿನಕಾಯಿ, 1 ರೂಪಾಯಿ ಪ್ಯಾಕೆಟ್ ಉಪ್ಪಿನಕಾಯಿ ಅಂತ ಮಾರ್ಕೊಂಡು ಬರಲ್ಲ. ಅಯ್ಯ ನಿನ್ನ, ಆ ಶ್ರೀನಿವಾಸ ರಾಯನ ಮಗನ ಮದುವೆಗೆ ನಾನು 201 ರೂಪಾಯಿ ಮೂವಿ ಮಾಡಿದ್ದೆ. ಈಗ ನೋಡು, ಕೊಟ್ಟಿದ್ದಾರೆ ಚೊಂಬು. ನಿಮ್ದು ಯಾಕೋ ತುಂಬಾ ಅತಿ ಆಯ್ತು. ಸುಮ್ಮನಿರ ನೀನು. ಅಲ್ಲ, ಕವರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಕವರ್ ಎಷ್ಟು ಚೆನ್ನಾಗಿದೆ ಅಂದಮೇಲೆ ಒಳಗಡೆ ಮುಯ್ಯಿ ಡಬ್ಕು ಡಬಲ್ಲು. ಯಾರು ಕೊಟ್ಟಿರೋದಿದು? ಅಲ್ಲೇ ಗೊತ್ತಿಕ್ಕಾತ ಸೀನಾ, ನನ್ನ ಆಪ್ತ ಮಿತ್ರ, ಆಪ್ತ ರಕ್ಷಕ. ಗ್ಯಾರಂಟಿ 500 ರೂಪಾಯಿ ಮೇಲಿರುತ್ತೆ ಮುಯ್ಯಿ. ಆಯ್ತು ನೋಡಿ,
ಅಯ್ಯೋ ಇದೇನೇ ಜೂಜ್ಬಿ ನನ್ನ ಮಗ ಚಿಲ್ಲರೆ 50 ರೂಪಾಯಿ ಇಟ್ಟಿದ್ದಾನೆ, ಮೇಲೆ 1 ರೂಪಾಯಿ ಕವರ್ಗೆ ಬೇರೆ ಅಂಟಿಸಿದ್ದಾನೆ. ಕಾಂತಿ ನನ್ನ ಮಗನ ತಂದು ನಾನು ಅವನ ಮಗನ ಮದುವೆಗೆ 501 ರೂಪಾಯಿ ಮೂವಿ ಮಾಡಿದ್ದೆ. ಅದು ಮೋದಿ ಇವರು ಹೊಸ ನೋಟ್ ಬಿಟ್ಟಿದ್ರಲ್ಲ ಗರ್ಗರಿ, ಅದನ್ನ. ಈ ಜುಜ್ಬಿ ನನ್ನ ಮಗ ನನಗೆ 50 ರೂಪಾಯಿ ಇಟ್ಟಿದ್ದಾನಲ್ಲ, ಆಡ್ತೀನಿರು. ಅವನಿಗೆ ಇನ್ನೂ 50 ರೂಪಾಯಿ ಸೇರಿಸ್ಬಿಟ್ಟು ವಾಪಸ್ ಕಳಿಸ್ತೀನಿ. ಕಾಳ್ ನನ್ನ ಮಗನ ತಂದು. ಅಯ್ಯೋ ಯಾಕೋ ಮಗನೇ, ನಿನ್ನ ಹೃದಯ ಸಮುದ್ರವನ್ನು ಕಲಕಿ ಕಚಪಚ ಅಂತ ಮಾಡಿದವ್ರು ಯಾರೋ ಕಂದ? ಇನ್ಯಾರು ನೀವೇ. ಯಾಕೋ ಹಾಗಂತೀಯ? ಮತ್ತೇನು ಮಗ್ನಿ ಫಸ್ಟ್ ನೈಟ್ ಚಿಂತೆ ಆದ್ರೆ ನಿಮ್ಗೆ ಹಣ ಚಿಂತೆ ಅಲ್ಲ. ಹೇಳಿಲ್ವೇನೆ ಅವನಿಗೆ? ನೀವು ಹೇಳಿಲ್ವಾ ಅವನ್ಗೆ? ಮಗನೇ, ಅದೇನಪ್ಪಾ ಅಂದ್ರೆ ನಿನ್ ಕಷ್ಟ ನಮಗೆ ಅರ್ಥ ಆಗುತ್ತೆ. ಆದ್ರೆ ಇನ್ನೂ 5 ದಿವಸ ನಿನ್ ಮನ್ಸಲ್ಲಿ ಯಾವುದೇ ಆಸೆ ಇಟ್ಕೋಬೇಡಪ್ಪ. ಯಾಕೆ? ಅದು ಇನ್ನು 5 ದಿವಸ ಯಾವುದೇ ಶುಭ ಮುಹೂರ್ತ ಇಲ್ವಂತೆ. ಇದ್ಯಾವ ಸೀಮೆ ನ್ಯಾಯ? ಸ್ವೀಟ್ ಮಾಡಿ ಮುಂದೆ ಇಡೋದು, ಆಸೆಯಿಂದ ಕೈ ಹಾಕೋಷ್ಟರಲ್ಲಿ ಕಿತ್ಕೊಂಡ್ ಬಿಡೋದು. ಈ ಕರ್ಮಕ್ ಮದ್ವೆ ಆಗ್ಬೇಕಿತ್ತು. ಮಾತಾಡೋ. ಮುಹೂರ್ತ ಅಂತೆ ಮಣ್ಣಂತೆ. ಏನಪ್ಪ ಮಾಡ್ತಿದ್ಯಾ? ಏನ್? ಅಯ್ಯೋ ಅಯ್ಯೋ ಏನ್ರಿ ಇವನು? ಕೋಪ ಮಾಡ್ಕೊಬಿಟ್ನಲ್ಲೇ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ನಿನ್ನ ಕಲ್ಯಾಣ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಒಳ್ಳೇದ್ ಮಾಡಮ್ಮ. ಅವಳಾದ್ರೆ ಸಕ್ಕರೆ ಕಮ್ಮಿ ಆಗ್ತಾಳೆ, ನೀನ್ ಸಕ್ಕರೆ ಜಾಸ್ತಿ ಹಾಕಿತ್ತಾನೆ. ತಾಯಿ ನನ್ನಮ್ಮ, ಮನೆಯವ್ರನ್ನೆಲ್ಲ ಅಮ್ಮ ಹೋಗ್ ಬರ್ತೀನಿ. ಹೋಗ್ಬಿಟ್ ಬಾ ಅಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ ಆಯ್ತಾ? ಹೋಗ್ಬಿಟ್ ಬಾರು. ಅಮ್ಮ, ನಾ ಹೋಗ್ ಬರ್ತೀನಿ ಅಂದೆ. ಅದು ಸರಿ ಹೇಳ್ತೀಯಾ? ಮುಚ್ಕೊಂಡು ಹೋಗ್ಬಿಟ್ ಬಾರ. ಆವಾಗಿಂದ ಅದನ್ನೇ ಹೇಳ್ತಾವನೆ, ಬಿಟ್ ಬರ್ಲಾ ಅಂತ. ಮಗನೇ, ಅಪ್ಪ ನಮಗೂ ಕಿವಿ ಕೇಳುತ್ತಪ್ಪ. ಕ್ಷೇಮಂಗ ಬೆಳ್ಳಿ ಲಾಭಂಗಾರ ದೊಂಗನ ಕೊಡ್ಕ ಹೋಗೋ. ಕೇಳ್ಬೇಕಾಗಿರೋರ್ಗೆ ಕೇಳಿಸಿಲ್ವಲ್ಲ. ಬಾಯಪ್ಪ ಆಯ್ತಾ? ಯಾಕ್ರಿ ಇವನು ಒಳ್ಳೆ ಉಚ್ಚನಾಯ ತರ ಕಿರ್ಚ್ಕೊಂಡು ಹೋಗ್ತಾ ಇದ್ದಾನೆ ಇವತ್ತು? ಏನೋ ಪ್ರಾಬ್ಲಮ್ ಇರ್ಬೇಕು. ಕೈ ಮುಗಿದು ಏರು, ಇದು ಕನ್ನಡಿಗನ ತೇರು. ಜಾಸ್ಪನಿಗೋ 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 ಜಾಸ್ಪನಿಗೋ. ಏನ್ ಅರ್ಜುನ, ಮದ್ವೆ ಆದ್ ಮಾರನೇ ದಿನನೇ ಕೆಲ್ಸಕ್ಕೆ ಹೋಯ್ತಿದ್ಯಾ? ಅದು ಬೆಳಬೆಳಗ್ಗೆನೆ. ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಬಾಡಿಗೆ ಕೊಡೋದ್ ಬಿಡೋ ನಿಮ್ಗೆ. ಕೊಡ್ಲಿಲ್ಲ ಅಂದ್ರೆ ನಾನ್ ಬಿಡ್ಬೇಕಲ್ಲ. ಬರ್ಲಾ? ಸರಿ. ಲೇ ಸುರೇಶ, ಏನಣ್ಣ? ಏನು ಗ್ಯಾಸ್ ಟೆಸ್ಟ್ ಜಾಸ್ತಿ ಆಯ್ತು? ಏನ್ ಮಾಡೋದಣ್ಣ, ಬಹಳ ಕಷ್ಟ ಆಗುತ್ತೆ. ಹೌದಣ್ಣ, ದಿನಕ್ಕೆ ಜಾಸ್ತಿ ಅಂತ ನಾನು 500 ದುಡಿತೀನಿ. ಇನ್ನೆಷ್ಟು ದುಡಿತೀನಿ? 500 ದುಡಿತೀನಣ್ಣ. ಅಯ್ಯೋ, ಇವ್ನು ನೋಡು ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದಾನೆ. ಎಲ್ಲಿಂದ ದುಡ್ಡು ಮಾಡ್ತಾರೋ ಏನು. ನಂದನ್ ಜೀವನ ಬಹಳ ಕಷ್ಟ ಆಗಿದಪ್ಪ. ಅಯ್ಯೋ ದೇವ್ರೆ. ಎಲ್ಲ ಮನೆ ಬರ ಏನ್ ಮಾಡೋದು? ಏನಾಗಲ್ಲ. ಅಣ್ಣ ಬಾರಿ ಜಾಲಿಲಿದ್ದಾರೆ. 1 ನಿಮಿಷ ಬಂದೆ. ಮಗ, ಫಸ್ಟ್ ನೈಟ್ ಫುಲ್ ಜಾಲಿಯಾ? ಜಾಲಿನೂ ಇಲ್ಲ, ಏನ್ ಕರ್ಮನೂ ಇಲ್ಲ. ಯಾಕೋ? ಶಾಸ್ತ್ರ ಅಂತೆ, ಸಂಪ್ರದಾಯ ಅಂತೆ. ನನ್ನ ಹೆಂಡತಿ, ಮೈ ವೈಫ್, ಮೈ ಓನ್ ವೈಫ್, ಅವಳನ್ನ ಮುಟ್ಟಕ್ಕೂ ಮುಹೂರ್ತ ಬೇಕಂತ. ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಪೇಷಂಟ್ಗೆ ಒಳ್ಳೆ ಮುಹೂರ್ತದಲ್ಲೇ ಆಪರೇಷನ್ ಮಾಡ್ತೀನಿ ಅಂದ್ರೆ, ರೈತ ಒಳ್ಳೆ ಮುಹೂರ್ತದಲ್ಲೇ ಹೊಲ ಹೊಳ್ತೀನಿ ಅಂದ್ರೆ, ಬಾರ್ಡ್ರಲ್ಲಿ ಎನಿಮಿ ಅಟ್ಯಾಕ್ ಮಾಡಿದಾಗ ಸೋಲ್ಜರ್ಸ್ ಮುಹೂರ್ತ ನೋಡ್ಕೊಂಡೆ ಕೂತ್ಕೊಂಡ್ರೆ ಜಗತ್ 75% ಸ್ಮಶಾನ ಆಗ್ತಿತ್ತು. ಅಯ್ಯೋ ನೋಡು, ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ದೊಡ್ಡವರು ಸಂಸ್ಕೃತಿ ಸಂಪ್ರದಾಯ ಅದು ಇದು ಅಂತ ಹೇಳ್ತಾರೆ, ಅದಕ್ಕೆಲ್ಲ ನಾವು ಟೆನ್ಷನ್ ಮಾಡ್ಕೋಬಾರ್ದು.
ಫಸ್ಟು ಹೆಂಡ್ತಿನ ಹೊಲಿಸ್ಕೊಳಕ್ ನೋಡ್ಕೊ, ಆಮೇಲೆ ತನ್ನಷ್ಟಕ್ಕೆ ತಾನೇ ಎಲ್ಲ ಸರಿ ಹೋಗುತ್ತೆ. ಹೋಗಿ ಹೋಗಿ ನಿನಗೆ ಬುದ್ಧಿ ಹೇಳ್ತೀಯಲ್ವ, ನನಗೆ ತಲೆ ಇಲ್ಲ. ನಿನ್ನೇನೋ ಗೊತ್ತಿಲ್ಲ ಮಾಡ್ತೀನಿ ಅಂತಿದ್ದೆ, ಏನಾದ್ರು ಮಾಡ್ಕೊಂಡು ಸಾಯ್, ನನ್ಗೇನಾಗ್ಬೇಕು. ಇವನು ಹೇಳಿದ್ದು ಸರಿನೇ ಇದೆ. ಕಳ್ಳನಂತೆ ನಾ ಹೇಳಲು, ಸನ್ನೆಯಲ್ಲಿ ನಾ ಕರೆಯಲು, ಅಮ್ಮನಿಗೆ ಅದು ಕೇಳಲು. ಯಾಕೋ ಮಗ್ರೆ ಇಷ್ಟೊಂದು ಕೆಮ್ತಾ ಇದೀಯಾ? ನನ್ನದು ನಾಯಿ ಪಾಡಿದು. ನಾಯಿ ಕೆಮ್ಮಿರ್ಬೇಕು, ಬೆಳಿಗ್ಗೆ ಎದ್ದು ಕಷಾಯ ಮಾಡ್ಕೊಡ್ತೀನಿ, ಮಲ್ಕೋ. ಯಾರು ಇರದ ಈ ಕ್ಷಣದಲ್ಲಿ ಅಮ್ಮ ಇದ್ದಳು ಬದಿಯಲಿ. ಬಾಕಿ ಉಳಿದ 3 ದಿನದಲ್ಲಿ ಫಸ್ಟ್ ನೈಟು ಹೋ ಅದು ಆಗೋಯ್ತಾ? ಹೇಗೆ ನಾನು ಕಾಯಲಿ? ಇಲ್ಲ ಮಗ, ನನ್ 3 ದಿನ ಇದೆ ಇನ್ನ. ಟೈಮ್ಗೆ ಏನು ಹೇಳಲಿ? ಓಡು ಎಂದು ಹೇಗೆ ಬೇಡಲಿ? ಕೊನೆಯ ದಿನದ ಈ ಖುಷಿಯಲ್ಲಿ ಅಪ್ಪನಾದೆನು ಕ್ಷಣದಲ್ಲಿ. ಅಯ್ಯೋ ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಹೂ ಮಂಚ ನಮಗಾಗಿದೆ. ಹೂ ಮಂಚ ಅಲ್ಲ, ಅದು ಚಾಪೆ ಮಂಚ. ಹಾಡು ಸರಿಯಾಗಿ ಬರಲ್ಲ ನಿನ್ ಗಂಡನಿಗೆ. ನೋಡಯ್ಯ ಸುಪುತ್ರನೇ, ನಿನ್ನ ಫಸ್ಟ್ ನೈಟ್ ಮುಂಚೆ ಒಂದು ಫಸ್ಟ್ ಕ್ಲಾಸ್ ಮಾತು ಹೇಳ್ತೀನಿ, ಕಿವಿ ನೆಟ್ಟಗೆ ಮಾಡಿ ಕೇಳಿಸ್ಕೊ. ನೀನು ಗಂಡು ಮಗನ್ನೇ ಹುಟ್ಟಿಸ್ಬೇಕು. ಅಪ್ಪ, ನಾಟಿ ಮಾಡೋದು ಮಾತ್ರ ನನ್ನ ಕೆಲಸ. ಇಂಥದ್ದೇ ಭತ್ತ ಬರಬೇಕು ಅಂದ್ರೆ ಅದು ಹೇಗಾಗತ್ತೆ? ಲೇ ದಡ್ಡ, ವಿಜ್ಞಾನ ನನಗೂ ಗೊತ್ತಿದೆ. ಗಂಡಾಗ್ಲಿ ಹೆಣ್ಣಾಗ್ಲಿ ಹುಟ್ಟಿಸೋ ಶಕ್ತಿ ಇರೋದು ಗಂಡಸಿಂದಾನೆ, ತಿಳ್ಕೊ. ಓ, ದುರಾಲೋಚನೆ. ನೀನು ದುರಾಲೋಚನೆ ಅಂತಾದ್ರೂ ಅಂದ್ಕೋ, ದೂರಾಲೋಚನೆ ಅಂತಾದ್ರೂ ಅಂದ್ಕೋ. ನಿನ್ ಮದ್ವೆಲಂತೂ ಒಳ್ಳೆ ಮುಯ್ ಬರ್ಲಿಲ್ಲ. ನಿನ್ ಮಗನ್ ಮದ್ವೆಲಾದ್ರೂ ಚೆನ್ನಾಗಿ ದಂಡಿಯಾಗಿ ಮುಯ್ಗಿ ಬರ್ಲಿ. ಅಪ್ಪ, ನಿಂಗೆ ಮದ್ವೆ ಆದಾಗ ಎಷ್ಟು ವರ್ಷ? ಲೇ, ನನಗೆ ಮದ್ವೆ ಆದಾಗ ಎಷ್ಟು ವರ್ಷನೇ? 20 ವರ್ಷ. 20 ವರ್ಷ. 20 ವರ್ಷ. ನನ್ಗೀಗ 26 ವರ್ಷ. 6 ವರ್ಷ ಲೇಟ್ ಆಗಿ ಮದ್ವೆ ಆಗಿದ್ದೀನಿ. ನಿನಗಿಂತೆಲ್ಲ ಜಾಸ್ತಿ ತಿಳ್ಕೊಂಡಿದ್ದೀನಿ ಅಪ್ಪ. ಹೊರಡಪ್ಪ ನೀನು. ಆಯ್ತು, ಏನಾದ್ರೂ ತಿಳ್ಕೊ, ಗಂಡ್ ಮಗು ಆಗ್ಬೇಕು, ಜ್ಞಾಪಕ ಇಟ್ಕೋ. ಬರೇ ಹುಣ್ಣಿಮೆ ನಾವು ಚಂದ್ರನ್ ನೋಡ್ಕೊಂಡ್ ಮಲ್ಕೊಳ್ಳೋಣ. ನೋಡಮ್ಮ, ನನ್ ಮಗ ಸ್ವಲ್ಪ ಹೊರಟೋಟಾಗಿ ಮಾತಾಡಿದ್ರು ನೀನ್ ಸ್ವಲ್ಪ ನಯ ನಾಜುಕಿಂದ ಅವನ್ ಮನ್ಸನ್ ಗೆಲ್ಬೇಕು, ಆಯ್ತಾ? ಜಾಣೆ. ಹುಷಾರ ಕಣ. ಅಮ್ಮ ಎಲ್ಲ ಗೊತ್ತಮ್ಮ, ಹೋಗಮ್ಮ ನೀನು. ಅಯ್ಯೋ ಓತ್ರಗೆ ಟಾಂಚಿನಯ್ಯ, ಎಲ್ಲ ಗೊತ್ತು, ಹೋಗಮ್ಮ. ಅಪ್ಪ ದೇವ್ರೆ, ಕೊನೆಗೂ ನನ್ನ ಮೇಲೆ ಕರುಣೆ ತೋರಿಸ್ಬಿಟ್ಯಾ. ಈ 5 ದಿವಸ ನೆಟ್ವರ್ಕೇ ಇಲ್ದಿರೋ ಸಿಮ್ ಥರ ಆಗ್ಬಿಟ್ಟಿತ್ತು ನನ್ನ ಜೀವನ. ಫಸ್ಟ್ ನೈಟು ಅಂತ ಎಷ್ಟು ಒದ್ದಾಡ್ತಿದ್ದೆ. ಈ ನೈಟಲ್ಲ, ಯುದ್ಧ, ಬರೀ ಯುದ್ಧ ಅಲ್ಲ, ಮಹಾಯುದ್ಧ. ಎಷ್ಟೇ ವೈರಿ ಪಡೆ ಬರಲಿ, ಮುನ್ನುಗ್ಗೋದೆ, ಸದೆ ಬಡಿಯೋದೆ, ಯುದ್ಧ ಮಾಡೋದೆ. ಚಿನ್ನ, ಬೇಗ ಬಾರೆ. ಯಾಕೆ ಚಿನ್ನ, ನಾಚಿಕೆನಾ? ನೀ ಹೀಗೆಲ್ಲ ನಾಚ್ಕೋತಾ ಇದ್ರೆ ನಂಗೆ ಹೆಂಗೆಂಗೋ ಆಗ್ಬಿಡುತ್ತೆ. ನಿನ್ನ ಸೀರೆ, ಮುಡ್ಕೊಂಡಿರೋ ಹೂವು, ಕೈ ಬಳೆ, ಕಾಲ್ಗೆಜ್ಜೆ ಶಬ್ದಕ್ಕೆ ನನ್ನ ಹಾರ್ಟ್ ಶೇಕ್ ಆಗ್ತಾ ಇದೆ. ನಾನು ನೋಡು, ಖುಷಿಯಿಂದ ಏನೇನೋ ಮಾತಾಡ್ತಾ ಇದ್ದೀನಿ. ಕೊಡು, ಹಾಲು ಕೊಡು, ನಾನು ಕುಡಿತೀನಿ. ತಗೋ, ಕುಡಿ ಕುಡಿ, ಕೊಡಿಲ್ಲಿ. ಇವತ್ತು ನಮ್ಮ ಫಸ್ಟ್ ನೈಟು. ಒಬ್ರಿಗೊಬ್ರು ಕೋಆಪ್ರೇಷನ್ ಕೊಟ್ಟು ಬೆಸ್ಟ್ ನೈಟ್ ಮಾಡ್ಕೊಳ್ಳೋಣ. ಕೂತ್ಕೋ. ಮತ್ತೆ ನಾಚಿಕೆನಾ? ದೀಪ ಹಾರಿಸ್ಬೇಕಾ? ಫಸ್ಟ್ ನೈಟಲ್ಲಿ ದೀಪ ಹಾರಿಸಿದ್ರೆ ಏನು ಕಾಣಿಸುತ್ತೆ ಹೇಳು? ಬೆಳಕಿದ್ರೆ ತಾನೇ ಸುಂದರವಾಗಿರೋದನ್ನ ನೋಡೋಕ್ಕಾಗೋದು.
ನಾ ಡ್ರೈವರೇ ಇರ್ಬೋದು, ಆದರೆ ಯಾವತ್ತೂ ರ್ಯಾಶಾಗಿ ಡ್ರೈವ್ ಮಾಡಿಲ್ಲ. ಸ್ಮೂತಾಗೇ ಡ್ರೈವ್ ಮಾಡೋದು. ಹಾಂ, ನಾನು ವೈಲೆಂಟು, ಇವಳು ಸೈಲೆಂಟು. ಹೀಗೆ ಆದರೆ ರಾತ್ರಿ ಎಲ್ಲ ಅಲ್ರಾಮ್ ಥರ ನಾನು ಒಬ್ಬನೇ ಬಡ್ಕೋಬೇಕಾಗತ್ತೆ. ಮೊದಲು ಮಾತು ನಿಲ್ಲಿಸಿ ಕೆಲಸ ಸ್ಟಾರ್ಟ್ ಮಾಡಬೇಕು. ಗುಡುಗು ಮಳೆ. ಇವತ್ತು ನಮ್ಮ ಫಸ್ಟ್ ನೈಟ್ಗೆ ಹೊಸ ಕಳೆ. ಮೊದಲ ರಾತ್ರಿ ಆಚರಿಸುತ್ತಿರುವೆವು ನಾವಿಂದು, ಒಂದೊಂದು ಕ್ಷಣಗಳ ಗುಣಿಸಿ ಬಾಗಿಸಿ ಸಂಭ್ರಮದಲ್ಲಿಂದು. ನೀನು ಬೆಳೆದಿಂಗಳು, ನಾನು ಕೊಲ್ಲು, ಮೊಗೆದು ಕೊಡು ಪ್ರೀತಿಯನ್ನು. ನೀನು ಹಾಲು, ನಾನು ಜೇನು. ಯಾವನಯ್ಯ ನೀನೇನು ಬೇಜಾರು ಮಾಡ್ಕೋಬೇಡ. ಅರ್ಜುನ, ಬೇಗ ಬಾಗಿಲು ತೆಗಿಯೋ. ಇರು ಒಂದು ನಿಮಿಷ. ಏನ್ ಮಾಡ್ದವನಪ್ಪ ಸಾರಿ ಕಣಪ್ಪ, ಓದಿಕೆ ಆತ ಸೀನಾ ಬೈಕೊಂಡು 51 ರೂಪಾಯಿ ಮೂವಿ ಮಾಡಿರ್ಬೇಕು. ಅದಕ್ಕೆ ನಿನ್ನ ಫಸ್ಟ್ ನೈಟ್ಗೆ 108 ವಿಘ್ನಗಳು. ಓದಿಕೆ ಆತ ಸೀನಾ ಮೋಸ ಮಾಡ್ತಿದ್ದೀನೋ. ನಿಂಗೆ ಕೇಳ್ಕಡಿಯಾ, ನೀನು ಓದಿಕೆ ಆತ ಕಚ್ಚಲಿ. ಬರೀ 51 ರೂಪಾಯಿ ಇಟ್ಬಿಟ್ರು. ಹೇಳಿದ್ದನ್ನೇ ಹೇಳ್ಕೊಂಡ ಜರ್ಕಡೆ ಆ ಕಡೆ ಕೊರ್ಕೆ ಬೇರೆ. ನನ್ನ ಫಸ್ಟ್ ನೈಟ್ ಬೆಸ್ಟ್ ನೈಟ್ ಆಗುತ್ತೆ ಅಂದ್ಕೊಂಡಿದ್ದೆ, ವರ್ಸ್ಟ್ ನೈಟ್ ಆಗೋಯ್ತು. ನಾನಿನ್ನ ದಾರಿಯ ನೋಡ್ತಿದ್ದೆ, ನಿನಗಾಗಿ ತುಂಬ ನಾ ಕಾಯ್ತಿದ್ದೆ, ನೀ ಬಂದೆ. ಮಳೆ ಬಂತು, ಅದಕ್ಕೆ ಎಲ್ಲ ಗಬ್ಬೆದ್ದು ಹೋಯ್ತು. ಅರಬ್ಬಿ ಸಮುದ್ರದಲ್ಲಿ ಉಂಟಾದ ವಾಯುಭಾರ ಕುಸಿತದಿಂದ ಬೆಂಗಳೂರಿನಲ್ಲಿ ಇನ್ನು 3 ದಿನಗಳ ಕಾಲ ಭಾರೀ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರೊಮ್ಯಾನ್ಸ್ ಮಾಡಕ್ ನನ್ನ ಆಟೋದೇ ಬೇಕಿತ್ತ ನಿಮ್ಗೆ? ಅಣ್ಣ ದುಡ್ಡು ಕೊಡ್ತೀನಿ ನಡಿ ಅಣ್ಣ. ಗುರು, ಇದು ಆಟೋ, ಲಾಡ್ಜ್ ಅಲ್ಲ. ಪಬ್ಲಿಕಲ್ಲಿ ಹೀಗೆಲ್ಲ ಬಿಹೇವ್ ಮಾಡಕ್ ನಾಚಿಕೆ ಆಗೋದು ನಿಮ್ಗೆ? ನಿನ್ನ ಒಬ್ಬಂದೇನ ಆಟೋ ಇರೋದು, ಹೋಗ. ಹೋಗಲು ಗುಬಾಲ್ಡ್. ಆಟೋ ಬೇಡ, ಕ್ಯಾಬಲ್ಲಿ ಹೋಗೋಣ ಬಾರ್ಡಲ್ಲಿ. ಇವತ್ತು FM ಅಲ್ಲಿ ಬೇರೆ ಧಾರಾಕಾರ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿದ್ರೆ ಹಂಗೆ ಕಾಣಿಸ್ತಿಲ್ಲ. ಅಪ್ಪ, ಮಳೆ ಬರದೇ ಇದ್ರೆ ಸಾಕು. ಇವತ್ತು ನನ್ನ ಫಸ್ಟ್ ನೈಟು ಗ್ಯಾರಂಟಿ. ಮೊನ್ನೆ ನಮ್ಮೂರಲ್ಲಿ 1-2 ಎಕರೆ ಜಮೀನು ತಗೊಂಡ್ವಿ. ಸ್ವಲ್ಪ ಸಾಲ ಮಾಡ್ಕೊಂಡಿದೀವಿ, ಹಾಗೆ ತೀರ್ಸ್ಕೊ. ನನ್ನ ಮಗ ಕಣಯ್ಯ. ನಮಸ್ಕಾರ ಸರ್. ನಮಸ್ತೆ. ಅವ್ರ ಮಕ್ಳು ಕಣ. ಹಾಯ್. ಬಾ ಮಗ. ಜಲ್ಜದ್ ಮನೆಯಲ್ಲಿ ಇವತ್ತು ಫಂಕ್ಷನ್ ಅಲ್ವಾ, ಜನ ಜಾಸ್ತಿ ಆಗ್ಬಿಟ್ರು, ಮನೆ ಬೇರೆ ಚಿಕ್ಕದು, ಅದಕ್ಕೆ. ನಮ್ದೇನ್ ಪ್ಯಾಲೇಸಾ? ಸುಮ್ನೆ ಇರೋ ಅರ್ಜುನ, 4 ಜನ ಕಣೋ, ಇವತ್ತಿದ್ದು ನಾಳೆ ಹೊರಟ್ಬಿಡ್ತಾರೆ. ಸರಿನಾ? ನೋಡಮ್ಮ, ನನಗೆ ಕಾಫಿ ಮಾಡ್ಕೊಡಮ್ಮ. ಇವತ್ತೆಲ್ಲ ಹಾಳು ಮಾಡಾಕಿದ್ರು. ಇವತ್ತು ಒಂದಿನ ತಡ್ಕೋ, ನಾಳೆ ಜಾಗರಣೆನೆ.
ನಾಚಿಕೆ ಸ್ವಭಾವ, ಯಾರಾದರೂ ನೋಡ್ಬಿಟ್ರೆ ಅಂತ ನಾಚಿಕೆ ಪಡ್ತಿದ್ದಾಳೆ. ಕರ್ಮ, ಇವತ್ತು ಬೇರೆ ಟೈಮ್ ಸರಿ ಇಲ್ಲ. ಇವಾಗ ಬೇಡ, ಸುಮ್ಮನೆ ಮಲ್ಕೊಂಬಿಡೋಣ. ಏನ್ರಿ ನಿಮ್ದಿದೆ ಆಯ್ತು. ಕಳ್ಳಕೃಷ್ಣನ ಆಟ ಎಲ್ಲ ಇಟ್ಕೋಬೇಡಿ, ಮನೆಗೆ ಹೋದ್ಮೇಲೆ ಇದೆಲ್ಲ ಇಟ್ಕೊಳ್ಳೋಣ. ಹೇ ಡಾರ್ಲಿಂಗ್, ಬೇಡ ಅನ್ಬೇಡ್ವೆ. ಹೊರಗಡೆ ಟೆಂಪ್ರೇಚರು ತುಂಬ ಕಡಿಮೆ ಇದೆ, ನನ್ನ ಬಾಡಿ ಟೆಂಪ್ರೇಚರು ಜಾಸ್ತಿ ಆಗ್ತಿದೆ. ಪ್ಲೀಸ್ ಬಾರೆ. ಬರೀ ನಿಮ್ದಿದೆ ಆಯ್ತು. ಅಯ್ಯೋ ಕರ್ಮವೇ, ಇವನು ಯಾವನಯ್ಯ? ನಮ್ಮನೇಲಿ ನಾನು ಉಪ್ಪಿನಕಾಯಿ ತಿನ್ನಕ್ಕೆ ಒದ್ದಾಡ್ತಿದ್ದೀನಿ, ಈ ನನ್ನ ಮಗ ನಮ್ಮನೆಗೆ ಬಂದು ನನ್ನ ಕಣ್ಣು ಮುಂದೆ ಬಿರಿಯಾನಿ ತಿಂತವನೆ. ಬ್ಯಾಡ್ ಲಕ್ಕು, ಬೆನ್ನಿಂದ ಕೂತ್ಕೊಂಡು ಬ್ಯಾಂಡ್ ಬಜಾಯಿಸ್ತಾ ಇದ್ರೆ ಹೀಗೆ ಆಗೋದು. ಅಯ್ಯೋ ನನ್ನ ಕರ್ಮವೇ. ಏನಯ್ಯ ನಿನ್ ಕತೆ? ನಗ್ಬೇಕು ಅಳ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನಿನ್ ಮ್ಯಾರೇಜ್ ಟ್ರ್ಯಾಕ್ ಕೇಳ್ತಾ ಇದ್ರೆ ಒಳ್ಳೆ ಕಾಮಿಡಿ ಮೂವಿ ನೋಡ್ದಾಗ ಆಗ್ತಾ ಇದೆ. ನಾನೇ ನಿನ್ ಕಣ್ಣಿ ಜೋಕರ್ ತರ ಕಾಣಿಸ್ತಾ ಇದ್ದೀನಾ? ಕಾಮಿಡಿ ಅಂತೆ ಕಾಮಿಡಿ. ನಾನು ಅನುಭವಿಸ್ತಿರೋ ನೋವು ನನಗೆ ಮಾತ್ರ ಗೊತ್ತು. ಯಾರ ಹತ್ರನೂ ಹೇಳ್ಕೊಳ್ಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಪಾಪು ಮಾಡಕ್ಕೆ ಎಷ್ಟು ಒದ್ದಾಡ್ತಾ ಇದೆಯಾ ಪಾಪ. ಸರಿ, ನೆಕ್ಸ್ಟ್ ಏನಾಯ್ತು ಹೇಳು. ಕೆಲವರಿಗೆ ಮದುವೆ ಆದಮೇಲೆ ಬುದ್ಧಿ ಬರೋದು. ಪ್ಲೀಸ್ ಬೇಗ ಅದು ರೆಡಿ ಆಗ್ಬಿಡಿ. ಸೊಸೆಗೆ ಏನು ಬೇಕು ಕೇಳೆ. ಕೇಳಿದೆ ರೀ. ಮೇಲೊಬ್ಬ ಚಂದಿರ, ಹೊಳೆಯುವ ನಕ್ಷತ್ರಗಳು, ಉಲ್ಕೆಗಳು, ಬಂಡೆಗಳು, ಧೂಮಕೇತುಗಳು, ಆಕಾಶ ಕಾಯಗಳು, ಅಲ್ಲಲ್ಲಿ ಬೆದರಿ ಚೆದುರಿದ ಮೋಡಗಳು. ಇಷ್ಟು ಹವಾಮಾನ ವರದಿ. ಮಳೆ ಬರುವ ಸೂಚನೆ ಇಲ್ಲ. ನನ್ನ ಫಸ್ಟ್ ನೈಟ್ ಪೋಸ್ಟ್ಪೋನ್ ಆಗಲ್ಲ. ಯಾಕಾಗಲ್ಲ? ಇಷ್ಟು ವರ್ಷದ ಅನುಭವ, ಈ ಮನೆಯವ್ರ ಬಗ್ಗೆ ನನಗಿರೋ ತಿಳುವಳಿಕೆ ಎಲ್ಲಾನು ಮನ್ಸಲ್ಲಿ ಇಟ್ಕೊಂಡು ಇದನ್ನ ಹೇಳ್ತಾ ಇದ್ದೇನೆ. ಇದು ಖಂಡಿತವಾಗ್ಲೂ ವರ್ಕ್ ಆಗತ್ತೆ. 100% ವರ್ಕ್ ಆಗತ್ತೆ. ಈ ಟಾರ್ಗೆಟ್ ಮಾಡ್ತಾರೆ. ಅಮ್ಮ ಬೇರೆ ಸೀರಿಯಲ್ ನೋಡ್ತಾ ಕೂತಿದ್ದಾಳೆ. ಈ ಸೀರಿಯಲ್ಗಳು ಗೋಳು ನಮ್ಮ ಗೋಳೆಯಲ್ಲಿ ನಮ್ಗೆ ಸಾಕಾಗ್ಬಿಟ್ಟಿದೆ. ಜಂಟಿ ಮೇಳ ಅಂತೆ, ಬಿಗ್ಗೋರಿ ಮರು ಮದುವೆ ಅಂತೆ, ಗೌರಿ ಡೌರಿ ಅಂತೆ. ಹಿಂದಿನ ಕಾಲದಲ್ಲೆಲ್ಲ ಯಾಕೆ ಜಾಸ್ತಿ ಮಕ್ಕಳು ಮಾಡ್ಕೋತಾ ಇದ್ರು ಅಂತ ನಂಗೆ ಇವಾಗ ಗೊತ್ತಾಗ್ತಿದೆ. ಇದೆಲ್ಲ ಆಗಿರ್ಲಿಲ್ವಲ್ಲ, ಅದೇ ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿತ್ತು. ಚಿಕ್ಕ ಪುಟ್ಟ ವಿಚಾರದಲ್ಲಿ ಸೋಲ್ಬೇಕು. ಯಾಕೋ ಟಿವಿ ಆಫ್ ಮಾಡಿದೆ? ಅಮ್ಮ, ಟಿವಿ ನೋಡ್ತಾ ಊಟ ಮಾಡಬಾರ್ದಮ್ಮ, ಡೈಜೆಷನ್ ಆಗಲ್ಲ. ಒಬ್ಬ ವ್ಯಕ್ತಿ ಒಂದ್ಸಲಕ್ಕೆ ಒಂದೇ ಕೆಲಸ ಮಾಡಬೇಕು, ಗೊತ್ತಾ ನಿಂಗೆ? ಅಪ್ಪ ಚಾಪೆ ದಿಂಬು. ಓಹೋ, ನೋಡೆ ನಿಮ್ಮ ಮಗನಿಗೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಚಾಪೆ ದಿಂಬು ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾನೆ. ನಿಮ್ಮ ಅಪ್ಪನ ದಿನ ಊಟನೇ ಆಗಿಲ್ಲ ಕಣೋ. ಇರಿ ಸ್ವಲ್ಪ ಅನ್ನ ಹಾಕ್ತೀನಿ. ಬೇಡ ಬಿಡಮ್ಮ, ಮಜ್ಜಿಗೆನ ತಿನ್ರಿ. ಇನ್ನು ತಿಂತಾ ಇದ್ರೆ ಇವನ ಊಟದಲ್ಲಿ ಯಾವತ್ತು ಯಾರನ್ನು ಕೂಡ ಒತ್ತಾಯ ಮಾಡಬಾರ್ದು. ಅಪ್ಪ ಸಾಕು ಅಂತ ಹೇಳ್ತಿಲ್ವಾ? ಇನ್ನು ಇಲ್ಲೇ ಇದ್ರೆ ತಟ್ಟೆ ಸಮೇತ ನಮ್ಮನ್ನು ಹೊರಗಾಗ್ತಾನೆ. ಎದ್ ನಡಿ. ಅಯ್ಯೋ, ಕೈಯಾರು ತೊಳ್ಕೊಳ್ರಿ. ಪಾಂಚಲೆ ಎಲ್ಲ ಒರೆಸ್ಕೊತೀನಿ ಬಾರ. ನೋಡ. ಎಲ್ಲ ಎತ್ತಿಟ್ಬಿಡಮ್ಮ. ಆಯ್ತು ಆಯ್ತು ಆಯ್ತು. ಏನಾಯ್ತು? ಅಯ್ಯೋ ಈಶ್ವರ, ತಗೋ ಅಮ್ಮ. ಇದಕ್ಕೇನು ಕಡಿಮೆ ಇಲ್ಲ. ಕೊಡು, ಬಾಗ್ಲು ಚಿಲ್ಕ ಹಾಕೊಳ್ಳೋ. ಆತ್ರದಲ್ಲಿ ಮರ್ತು ಬಿಟ್ಟಿಯಾ? ಹಬ್ಬ ಹೋದ್ರು.
ಛೇ ಪಾಪ, ಇನ್ನು ಫಸ್ಟ್ ನೈಟ್ ಆಗಿಲ್ಲ ಅಂತ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಹಾಂ, ಇವತ್ತೆಲ್ಲ ಇಳಿಸ್ಬಿಡ್ತೀನಿ. ಚಿನ್ನ, ನಂಗೆ ಗೊತ್ತು ನಿಂಗೆ ನನ್ನ ಮೇಲೆ ಕೋಪ ಇದೆ ಅಂತ. ಮದುವೆ ಆಗಿ ಎಷ್ಟು ದಿವಸ ಆದರೂ ನಮ್ಮ ಫಸ್ಟ್ ನೈಟ್ ಆಗಿಲ್ಲ. ಡೋಂಟ್ ವರಿ, ಇವತ್ತು ನಮ್ಮ ಕಷ್ಟ ಎಲ್ಲ ಮುಕ್ತ ಮುಕ್ತ ಮುಕ್ತ. ರಾತ್ರಿ ಎಲ್ಲ ಜಾಗರಣೆ ಮಾಡೋಣ. ಇನ್ನು ಸುಮ್ಮನೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಬಾ ಬಾ. ಏನಾಯ್ತು? ಅಳ್ತಾ ಇದೆಯಾ? ಅಳ್ಬೇಡ್ವೆ. ನಾನು ಗಂಡ ಕಣೆ, ಅಳ್ಬೇಡ್ವೆ. ಏನು ಆಗಲ್ಲ ಅಂತ ಹೇಳ್ತಿದ್ದೀನಿ ತಾನೆ, ಅಳ್ಬೇಡ್ವೆ. ಅಮ್ಮ ಬೇರೆ ಬರ್ತೀವಿ. ಅಳ್ಬೇಡ್ವೆ. ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೊಳ್ಳೆ. ಅಯ್ಯೋ ರಾಮವೇ. ಅಯ್ಯೋ, ಯಾಕಮ್ಮ? ಏನಾಯ್ತು? ಯಾಕೆ ಹೇಳ್ತಾ ಇದ್ಯಾ? ಏನು ಮಾಡ್ದೆ ನೀನು? ಏನಾದ್ರೂ ಮಾಡಕ್ ಬಿಟ್ರೆ ತಾನೇ. ಹೋಗಮ್ಮ, ಹೋಗಿ ನಿನ್ ಗಂಡನ ಜೊತೆ ಮಲ್ಕೊ. ಹೋಗು. ಅರ್ಜುನ, ಇವಳು ತುಂಬಾ ಹೆದರಿದಾಳೆ ಕಣ. ಇವತ್ತೊಂದ್ ದಿವ್ಸ ನಮ್ ಜೊತೆಗೆ ಮಲ್ಕೊಳ್ಳಿ. ಮಗನೇ, ಯಾಕೋ ನೀನ್ ಫಸ್ಟ್ ನೈಟ್ಗೆ ಮುಹೂರ್ತಾನೆ ಕೂಡ್ ಬರ್ತಿಲ್ಲ. ಆ ಓತಿಕೆ ತಾಸಿನ 50 ರೂಪಾಯಿ ನಿಲ್ಸಿ. ಯಾವಾಗ್ಲೂ ಆ ಓತಿ ಕ್ಯಾತಿನ ಇಟ್ಕೊಂಡು ಜೋಲಾಡ್ತಾ ಇರ್ತಾರೆ. ಬಂದ್ ಬಿತ್ಕೊಡ್ರಿ. ಹೋಗಪ್ಪ. ಅಳ್ಬೇಡ ಸುಂದರ, ಅಳ್ಬೇಡ. ಇವತ್ತು ನನ್ ಜೊತೆನೆ ಮಲ್ಕೊ, ಆಯ್ತಾ? ಸರಿ. ರೀ, ನೀವಿನ್ನೂ ಪೇಪರ್ ನೋಡ್ಕೊಂಡೆ ಕೂತಿದ್ದೀರಾ? ಟೈಮ್ ಆಯ್ತು, ಹೊರಡಲ್ವಾ? ಎಲ್ಲೋ ಹೊರಟಿದ್ದಾರೆ ಅನ್ಸುತ್ತೆ. ಇವತ್ತು ಮನೇಲೇ ಇರೋಣ, ಡ್ಯೂಟಿ ಕ್ಯಾನ್ಸಲ್. ರೀ, ನಿಮ್ಗೆ ಹೇಳ್ತಾ ಇರೋದು, ರೆಡಿ ಆಗಲ್ವಾ? ಯಾಕೋ ಹೊಟ್ಟೆ ನೋವು ಕಣೆ, ನೀನೇ ಹೋಗ್ಬಿಟ್ಟು ಬಾರೆ. ಮದ್ವೆ ಆದಾಗಿಂದ ಇದೇ ಆಗೋಯ್ತು. ಎಲ್ಲಾದ್ರೂ ಕರೆದ್ರೆ ಏನಾದ್ರೂ ಒಂದು ಹೇಳ್ಬಿಟ್ಟು ತಪ್ಪಿಸ್ಕೊಂಡ್ ಬಿಡ್ತೀರಾ. ನಿನ್ ಬಾಯಿಗೆ ಮಣ್ಣಾಕ. ನೆಮ್ಮದಿ ಯಾಕೆ ಪೇಪರ್ ಓದೋಕ್ಕೂ ಬಿಡಲ್ಲ, ಆ ಕಡೆ ರೇಸ್ ತಗೊಳ್ಳೋದಕ್ಕೂ ಬಿಡಲ್ವಲ್ಲೇ. ಅಲ್ಲೋಗೋಣ ಬನ್ನಿ, ಇಲ್ಲೋಗೋಣ ಬನ್ನಿ, ಇದೇ ಆಗೋಯ್ತು ಜೀವನ ಎಲ್ಲ. ಈಗೇನು, ಬರ್ತೀರೋ ಇಲ್ವೋ? ಆಯ್ತು, ನಡಿ. ಅಷ್ಟು. ನೋಡಮ್ಮ, ಸ್ವಲ್ಪ ಹೊರಗಡೆ ಹೋಗ್ತಾ ಇದೀವಿ, ಮನೆ ಕಡೆ ಹುಷಾರು. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ನಾನ್ ಮನೇಲಿ ಇರ್ತೀನಿ. ಕಿಟಕಿ ಬಾಗ್ಲು ಎಲ್ಲ ಹಾಕೊಂಡು ನಾವಿಬ್ರು ಮನೆ ಕಾಯ್ತೀವಿ, ಸರಿನಾ? ಯಾಕೋ ಗಡವಾ, ಡ್ಯೂಟಿಗೆ ಹೋಗಲ್ವಾ? ಅಪ್ಪ, ಈ ಏರಿಯಾದಲ್ಲಿ ಕಳ್ಳರು ಕಾಕರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಮೊನ್ನೆ ತಾನೇ ಪಕ್ಕದ ಮನೆಯಲ್ಲಿ ಗುಡ್ಸಿ ಗುಂಡಾಂತರ ಮಾಡ್ಬಿಟ್ಟಿದ್ದಾರೆ. ಮೊದ್ಲು ಈ ಏರಿಯಾಗೆ ಪೊಲೀಸ್ ಸೆಕ್ಯೂರಿಟಿ ಹಾಕ್ಸ್ಬೇಕು. ನೋಡಯ್ಯ, ಇದು ಮಿನಿಸ್ಟರ್ ಮನೆ. ಲೇ, ಇರೋದೇ ನಮ್ಮನೇಲಿ 4 ನೆಗೋಗಿರೋ ಪಾತ್ರೆ, ಈ ಹರ್ಕಲ್ ಚಾಪೆ, ಆ ಡಬ್ಬ ಟಿವಿ, ಇದನ್ನು ಹೊತ್ಕೊಂಡು ಹೋಗಕ್ಕೆ ಕಳ್ಳರ ಕಾಕರು ಬೇರೆ ಬರ್ತಾರೆ. ಬಾರೇ, ಇವನೇ ಡ್ಯೂಟಿ ತಪ್ಪಿಸ್ಕೊಳ್ಳೋದಕ್ಕೆ ಏನೋ ಕಳ್ಳಾಟ ಆಡ್ತಿರ್ತಾನೆ. ನೀನ್ ನಡಿ, ಇವನ್ ಕತೆ ಕಟ್ಕೊಂಡ್ರೆ ಯಾವತ್ಗೂ ಮುಗಿಯಲ್ಲ. ಸರಿ ಅಪ್ಪ, ಜಾಗ್ರತೆ. ಸರಿ. ನಿಧಾನ ಅಮ್ಮ, ಜಾಗ್ರತೆ. ಹುಷಾರು ಕಣಮ್ಮ. ನಾನಿದ್ದೀನಲ್ಲ, ನೀವು ಹುಷಾರಾಗಿ ಹೋಗಿ. ಆಹಾ, ಬಯಸದೆ ಬಂದ ಭಾಗ್ಯ. ಚಿನ್ನ, ವಾಶ್ರೂಮ್ ಹೋಗಿರ್ಬೇಕು. ಬರ್ತಾಳೆ. ಬರ್ತಾಳೆ.
ಇದಾಗದಲ್ಲಪ್ಪ. ಬಯಸದೆ ಬಂದ ಭಾಗ್ಯ ಅಲ್ಲ ಇದು, ಇದು ನನ್ ಬಯಸದೆ ಬಂದ ದೌರ್ಭಾಗ್ಯ. ಥು. ಆ. ಹ್ಮ್? ಹ್ಮ್? ಅಯ್ಯೋ, ಛೆ. ಇವಾಗ ಗೊತ್ತಾಯ್ತು ಕಣೋ ನಿನ್ ನೋವೇನು ಅಂತ. ನೀನು ಸರಿಯಾಗಿರೋ ಜಾಗಕ್ಕೆ ಬಂದಿದ್ಯಾ. ನೀನಿಷ್ಟ ದಿನ ಅನುಭವಿಸಿರೋ ನೋವನ್ನೆಲ್ಲ ಮರೆಯೋ ಥರ ನಾನು ನಿಂಗೆ ಸುಖ ಕೊಡ್ತೀನಿ. ಅಯ್ಯೋ, ನಾನಾಗಿ ನಾನಿನ್ನ ಫೋರ್ಸ್ ಮಾಡಿದ್ರು ನೀನು ನನಗೇನು ಮಾಡ್ತಿಲ್ಲ. ಮಾಡೋದಿರ್ಲಿ, ನೀನನ್ನು ಮುಟ್ಟೋಕ್ಕೂ ಹೆದರ್ತಿದ್ಯಾ. ಅಂಥದ್ರಲ್ಲಿ ನೀನಿನ್ನ ಹೆಂಡ್ತಿನ ರೇಪ್ ಮಾಡೋದಕ್ಕೆ ಧೈರ್ಯ ಹೇಗೆ ಬಂತು? ಮದುವೆ ಆದ್ಮೇಲಂತೂ ಕೈಗೆ ಸಿಕ್ತಿಲ್ಲ. ಸಂಜೆ ಆಗ್ತಿದ್ದಂಗೆ ಆಟೋ ಬಿಡಿ ಮನೆಗೆ ನಡಿ. ನಿನ್ನ ಹೆಂಡ್ತಿ ನಿನ್ನ ಒಂದು ನಿಮಿಷನೂ ಬಿಟ್ಟಿರಲ್ಲ ಅನ್ಸುತ್ತಲ್ವೇನೋ. ನನ್ನ ಹೆಂಡ್ತಿ ನಾನು ಒಂದು ನಿಮಿಷ ಬಿಟ್ಟಿರಲ್ಲ. ತವ್ರ ಮನೆಗೆ ಹೋದ್ರು ಅರ್ಧ ಗಂಟೆಗೆ ಒಂದ್ಸಲ ಫೋನ್ ಮಾಡ್ತಾಳೆ. ಮಗ 2 ನಿಮಿಷ. ಅಲ್ಲೋ ಚಿನ್ನ, ಊಟ ಮಾಡ್ದ? ಇಲ್ಲ ಚಿನ್ನ, ಅರ್ಜುನನ್ ಜೊತೆ ಇದ್ದೀನಿ, ಆಮೇಲೆ ಊಟ ಮಾಡ್ತೀನಿ. ಮಿಸ್ ಯು ಟೂ ಬೇಬಿ. ನನ್ಗೂ ನಿನ್ನ 1 ನಿಮಿಷನೂ ಬಿಟ್ಟಿರಕ್ ಆಗ್ತಾ ಇಲ್ಲ. ಅದಕ್ಕೆ ನಾಡಿದ್ದು ನಾನು ಎಲ್ಲಿಗೆ ಬಂದಿನ ಕರ್ಕೊಂಡು ಬರ್ತೀನಿ. ನಿನ್ನ ಅಕ್ಕಪಕ್ಕ ಯಾರಿಲ್ಲ, ಅದಕ್ಕೆ ಸಲೀಸ ಕೊಡ್ತಿದ್ಯಾ. ಇಲ್ಲಿ ಅರ್ಜುನ ಇದ್ದಾನೆ, ಈಗ ಕೊಡಕ್ಕಾಗಲ್ಲ. ಆಮೇಲೆ ನೀನು ವಿಡಿಯೋ ಕಾಲ್ ಮಾಡ್ತೀಯಲ್ವಾ, ಅವಾಗ ಕೊಡ್ತೀನಿ. ಅಲೋ ಬಂಗಾರ, ಒಂದು 5 ನಿಮಿಷ ನಾನೇ ಮಾಡ್ತೀನಿ. ಲೇ, ಏನಾಯ್ತು ನಿನ್ಗೆ? ಲೇ, ಏನಾಯ್ತು? ಏನಾಯ್ತು? ಏನು ಆಗಿಲ್ವೋ? ಮತ್ತ್ಯಾಕೋ ಯಾವತ್ತು ಕುಡಿದಿರೋ ರಪ್ಪ ಅಂತ ಏರ್ಸ್ಬಿಟ್ಟೆ. ನೀರ್ ಬೇರೆ ಸರಿಯಾಗಿ ಹಾಕಿಲ್ಲ, ಅದಕ್ಕೆ ಡೇಂಜರ್ ಕಾಣೋದು. ಹಾರ್ಟ್ ತುಂಬಾ ಪಾಯಸನ್ ತುಂಬಿಕೊಂಡು ಹೊರಗಡೆ ಹೋಗ್ಯಕ್ಕಾಗ್ದೆ. ಆಲ್ರೆಡಿ ಕೋಮದಲ್ಲಿದ್ದೀನೋ, ಅದಕ್ಕಿಂತ ಡೇಂಜರ್ ಏನೋ ಇದು. ಸರಿಯಾಗದೇನು ಅಂತ ಹೇಳು. ಮಗ,
ಫಸ್ಟ್ ಅಲ್ಲೆಲ್ಲ ಹೀಗೆ. ಹುಡುಗ ಒಂದು ವಾತಾವರಣದಲ್ಲಿ ಬೆಳೆದಿರ್ತಾನೆ, ಹುಡುಗಿ ಒಂದು ವಾತಾವರಣದಲ್ಲಿ ಬೆಳೆದಿರ್ತಾಳೆ. ಇಬ್ರು ಒಟ್ಟಿಗೆ ಸೇರಿದಾಗ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಹಾಗೆ ಆಗುತ್ತೆ, ಒಂಚೂರು ಟೈಮು ಬೇಕಾಗುತ್ತೆ. ಇದ್ರ ಮೇಲೆ ರಿಸರ್ಚ್ ಮಾಡಿರೋ ಸಿಪಿಎನ್ ಚೋ ಮತ್ತು ಸಿಚಿಯ ಅನ್ನೋ ಚೀನಾ ಸೈಂಟಿಸ್ಟ್ ಹೇಳಿರೋ ಪ್ರಕಾರ ಜಗತ್ತಿನ 70% ಪ್ರಶ್ನೆಗಳು ಫೇಲ್ಯೂರ್ ಅಂತೆ. ನಮ್ ಪ್ರಯತ್ನ ನಾವು ನಿಲ್ಲಿಸಬಾರ್ದು, ಮರಳಿ ಯತ್ನವ ಮಾಡ್ತಿರ್ಬೇಕು. ಆಮೇಲೆ ನೀನ್ ಬಿಟ್ರು ನಿನ್ ಹೆಂಡತಿ ನಿನ್ ಬಿಡಲ್ಲ. ಹಲೋ ಅಪ್ಪ. ಲೋ ಮಗನೇ, ನಾನು ನಿಮ್ಮಮ್ಮ ದೇವಸ್ಥಾನದಲ್ಲಿ ಕೀರ್ತನೆಗೆ ಹೋಗ್ತಾ ಇದೀವಿ. ಮನೇಲಿ ಸೊಸೆ ಒಬ್ಳೇ ಇರ್ತಾಳೆ, ಬೇಗ ಬಂದ್ ಮನೆ ಸೇರ್ಕೋ. ಹಾ ಅಪ್ಪ. ನೋಡಿದ್ಯಾ ನಾನು ಹೇಳಿದ್ದು? ಇವತ್ತಿಂದ ನಿನ್ ಗುಡ್ ಟೈಮ್ ಸ್ಟಾರ್ಟ್ ಆಯ್ತು. ಅಪ್ಪಮ್ಮ ಇವಾಗ ಮನೇಲಿ ಇರಲ್ಲ, ನೀನ್ ಬಿಡ್ಬೇಡ. ನೀನು ತಗೋ ಏರ್ಸು. ಐತೆ ನಿಂಗೆ ಇವತ್ತು. ಮಾತಾಡೆ. ಮದುವೆ ಆದಾಗಿಂದ ನಿನ್ನ ವಾಯ್ಸೇ ಕೇಳಿಲ್ಲ, ಇವಾಗ್ಲಾದ್ರೂ ಮಾತಾಡೆ. ಕೊಡಿ. ಇವತ್ತಿನ ಬಿಡಲ್ಲ. ಗಂಡಸ್ತನ ತೋರ್ಸಕ್ ಹೋಗಿ ಕೆನ್ನೆಗೆ ಏಟ್ ತಿನ್ಕೊಂಡ್ ಬಂದ್ಯಾ? ಅಲ್ಲ ಅಯ್ಯೋ. ನಿನ್ ಲೈಫ್ಗೂ ಈ ಸಾಂಗು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಕಣೋ.